ನಮಸ್ಕಾರ. ಶ್ರೀಯುತ ಕೃಷ್ಣ ಬೈರೇಗೌಡರು ಪ್ರಸ್ತುತ ಕಾಲಘಟ್ಟದಲ್ಲಿ ಉಳಿದೆಲ್ಲ ರಾಜಕಾರಣಿಗಳಿಗಿಂತ ಯಾಕೆ ವಿಭಿನ್ನರಾಗಿ, ಯಾಕೆ ವಿಶೇಷರಾಗಿ ಕಾಣ್ತಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ನಮಗೆಲ್ಲ ಗೊತ್ತಿದೆ, ಕಳೆದ 10-12 ದಿನದಿಂದ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ವಿದ್ಯಮಾನಗಳು ಆಯ್ತು ಅಂತ ಹೇಳಿ. ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಅವರು ದೆಹಲಿಗೆ ಪ್ರಯಾಣ ಮಾಡುವ ಹಿಂದಿನ ದಿನದಿಂದಲೇ ಊಹಾಪೋಹಗಳು ಶುರುವಾಗುತ್ತೆ. ದೆಹಲಿಯಿಂದ ಬಂದ ನಂತರ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಮತ್ತೊಮ್ಮೆ ದೆಹಲಿಗೆ ಹೋಗಿ ಬರ್ತಾರೆ. ಅದಾದ ಮೇಲೆ ಶಾಸಕಾಂಗ ಪಕ್ಷದ ನಾಯಕರಾಗಿ ನೂತನ ಮುಖ್ಯಮಂತ್ರಿಗಳಾಗಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗ್ತಾರೆ. ಅಲ್ಲಿಂದ ಎಲ್ಲರಲ್ಲಿಯೂ ಕೂಡ ಒಂದು ಕುತೂಹಲ ಮನೆ ಮಾಡುತ್ತೆ, ಕುತೂಹಲ ಕೆರಳೋದಕ್ಕೆ ಆರಂಭ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಪ್ರಮಾಣ ವಚನ ಸ್ವೀಕಾರ ಎನ್ನುವಂತಹ ಒಂದು ಸಾಂವಿಧಾನಿಕವಾದ ಅರ್ಥಪೂರ್ಣವಾದ ಪದ ನಮ್ಮ ಬಳಿ ಇದ್ದರೂ ಕೂಡ ಪಟ್ಟಾಭಿಷೇಕ, ರಾಜ್ಯಾಭಿಷೇಕ ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸೂಕ್ತವಲ್ಲದಂತಹ ಪದಗಳನ್ನ ನಾವು ಕೇಳೋದಕ್ಕೆ ಆರಂಭಿಸ್ತೀವಿ. ಈ ಎಲ್ಲಾ ಕುತೂಹಲಗಳ ಮಧ್ಯೆ, ಈ ಎಲ್ಲಾ ಚರ್ಚೆಗಳ ಮಧ್ಯೆ ನಮ್ಮ ಕೃಷ್ಣ ಬೈರೇಗೌಡರು ತಮ್ಮ ಸಮರ್ಥ ನಾಯಕತ್ವ ಎಂತಹದ್ದು ಮತ್ತೆ ತಮ್ಮ ಪ್ರಬುದ್ಧ ವ್ಯಕ್ತಿತ್ವ ಎಂತಹದ್ದು ಅನ್ನೋದನ್ನ ನಮಗೆ ಪ್ರದರ್ಶನ ಮಾಡಿದ್ದಾರೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಸಾರ್ವಜನಿಕರಲ್ಲಿ ಒಂದು ಕುತೂಹಲ ಇರುತ್ತೆ. ಸಾರ್ವಜನಿಕರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿಗೆ ಒಂದು ತಲ್ಲಣ ಮತ್ತೆ ತಳಮಳ ಇರುತ್ತೆ. ಆ ತಲ್ಲಣ ಮತ್ತೆ ತಳಮಳ ಏನು ಅಂದ್ರೆ, ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸಚಿವರಿದ್ರು ಅವರುಗಳ ಪೈಕಿ ಯಾರೆಲ್ಲ ಸಚಿವರಾಗಿ ಮುಂದುವರಿತಾರೆ, ಅಥವಾ ಅವರನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರ ಪೈಕಿ ಯಾರೆಲ್ಲ ಹೊಸ ಸಚಿವರಾಗಿ ಪ್ರಮಾಣ ವಚನ ತಗೊಳ್ತಾರೆ ಅನ್ನುವಂತಹ ಕುತೂಹಲ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಪ್ರಸಾರ ಆಗ್ತಾನೆ ಇತ್ತು. ಇದೆಲ್ಲದರ ನಡುವೆ ಒಂದಷ್ಟು ಜನ ಶಾಸಕರು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟರು. ಇನ್ನೊಂದಷ್ಟು ಜನ ದೆಹಲಿಗೆ ಪ್ರಯಾಣ ಮಾಡಿ ಹೈಕಮಾಂಡ್ಗೆ ಲಾಬಿ ಮಾಡೋದಕ್ಕೆ ಅಥವಾ ಒತ್ತಡ ಹೇರೋದಕ್ಕೆ ಹೋದ್ರು. ಇಲ್ಲಿ ಯಾವುದೇ ಲಾಬಿ ಮಾಡದೆ, ಯಾವುದೇ ಒತ್ತಡ ಮಾಡದೆ ತಮ್ಮ ಪಾಡಿಗೆ ತಾವಿದ್ದು ತಾವು ಸಮರ್ಥ ನಾಯಕರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಶ್ರೀಯುತ ಕೃಷ್ಣ ಬೈರೇಗೌಡರು. ಎಲ್ಲರ ಚಿತ್ತ ರಾಜಭವನದತ್ತ ಎನ್ನುವ ಹಾಗೆ ಎಲ್ಲರ ಗಮನ ರಾಜಭವನದ ಕಡೆಗೆ ಇರುತ್ತೆ. ಕಾರಣ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅವರ ಜೊತೆಗೆ ಒಂದಷ್ಟು ಜನರು ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಆಸಕ್ತಿ ಇರುವಂತವರು ಎಲ್ಲ ಶಾಸಕರು ರಾಜಭವನದಲ್ಲಿ ನಡಿಬೇಕಾಗಿದ್ದಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಕಡೆಗೆ ಗಮನ ಕೊಟ್ಟಿರ್ತಾರೆ. ಆದರೆ ನಮ್ಮ ಕೃಷ್ಣ ಬೈರೇಗೌಡರು ಆ ದಿನ ಬೆಳಗ್ಗೆ ತಮ್ಮ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸ್ತಾರೆ. ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಕ್ರಮಗಳನ್ನ ಕೈಗೊಳ್ಳುತ್ತಾರೆ. ಇದಾದ ನಂತರ ಎಂದಿನಂತೆ ತಮ್ಮ ವಾಹನದಲ್ಲಿ ಸಂಜೆಯ ವೇಳೆಗೆ ವಿಧಾನಸೌಧಕ್ಕೆ